ನೋಡಿ ಸ್ನೇಹಿತರೆ, ನಾನು ತೋತಾಪುರಿ ಮಾವಿನಕಾಯಿನಲ್ಲಿ ಉಪ್ಪಿನಕಾಯಿ ಹಾಕಕ್ಕೆ ತೊಗೊಂಡಿದ್ದೀನಿ. 3 ಮಾವಿನಕಾಯಿ ತೊಗೊಂಡಿದ್ದೀನಿ. ಉಪ್ಪಿನಕಾಯಿ ಹಾಕೋಕ್ಕೆಲ್ಲ ಕಟ್ ಮಾಡ್ಕೊತೀನಿ. ಈಗ ಎಲ್ಲ ತೊಳೆದು ಚೆನ್ನಾಗಿ ಬಟ್ಟೆಲಿ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊತೀನಿ. ಗಟ್ಟಿಯಾಗವೆ ಕಾಯಿ ನೋಡಿ. ಈ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಗಟ್ಟಿಯವೇ ನೋಡಿ, ಕೊಯ್ಯೋಕ್ಕೆ ಕಷ್ಟ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಗಟ್ಟಿಯಾಗವೆ ಅಂತ. ಈ ಥರ ಎಲ್ಲನೂ ನಮ್ಗೆ ಯಾವ ಸೈಜಿಗೆ ಬೇಕು, ದಪ್ಪ ಬೇಕೋ ಸಣ್ಣ ಬೇಕೋ, ಹೆಂಗೆ ಬೇಕು, ಉದ್ದಕ್ಕೆ ಬೇಕೋ, ಹೆಂಗೆ ಬೇಕೋ ಕಟ್ ಮಾಡಿಕೊಂಡು ಉಪ್ಪಿನಕಾಯಿ ಹಾಕೋದು. ನಾನು ಇಷ್ಟು ದಪ್ಪ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟು ದಪ್ಪ ಪೀಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿ ಈ ಥರ ಪಾತ್ರೆಗೆ ಹಾಕಿಟ್ಕೊತಾ ಇದ್ದೀನಿ. ಈ ಕಡೆದು ಕಟ್ ಮಾಡ್ಕೊಳ್ಳೋಣ. ಫುಲ್ ಕಾಯಿ ಇದೆಯಲ್ಲ, ಫುಲ್ ಗಟ್ಟಿದೆ. ಚಾಕೆ ಬೆಳಗ್ತಾ ಇದೆ ನೋಡಿ ಕಟ್ ಮಾಡೋಕ್ಕೆ, ಅಷ್ಟು ಗಟ್ಟಿ ಇದೆ. ಗಟ್ಟಿ ಇದ್ದರೆ ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿ ಬರೋದು. ಬತ್ತೋಗಿದ್ರೆ ಹಣ್ಣಾಗಕ್ಕೆ ಬಂದಿದ್ರೆ ಚೆನ್ನಾಗಿರಲ್ಲ. ಈ ಥರ ಕಾಯಿ ಇರಬೇಕು, ಚೆನ್ನಾಗಿರ್ತವೆ ಉಪ್ಪಿನಕಾಯಿ. ಇದು ತುಂಬ ದಿವಸ ಇಡೋಕ್ಕಾಗಲ್ಲ, ಗಡೀರಂತ ಹಾಕ್ಕೊಂಡು ತಿನ್ಬೋದು ಅಷ್ಟೇ. ನೋಡಿ ಸ್ನೇಹಿತರೆ, ಕಟ್ ಮಾಡಿ ಹಾಕಿದ್ದೀನಿ 3 ತೋತಾಪುರಿ ಮಾವಿನಕಾಯಿ. ಈಗ ಉಪ್ಪು ಹಾಕಿ ಇಡೋಣ. ಇದು ಉಪ್ಪು ತೊಗೊಂಡ್ಬರ್ತೀನಿ. ಉಪ್ಪು ಹಾಕ್ತೀನಿ ಈಗ. ನೋಡಿ ಸ್ನೇಹಿತರೆ, ಈಗ ಉಪ್ಪು ಹಾಕ್ತೀನಿ. ನೋಡಿ ಈ ಥರ ಇಡೀ ಲೆಕ್ಕದಲ್ಲಿ ಹಾಕ್ತೀನಿ. ಈಗ 2 ಇಡಿ ಹಾಕಿದ್ದೀನಿ. ಇನ್ನೊಂದು ಅರ್ಧ ಒಳ್ಳೆ ಇಡಿ ಹಾಕ್ತೀನಿ. ನೋಡಿ ಒಳ್ಳೆ ಇಡಿ 3 ಇಡಿ ಹಾಕಿದ್ದೀನಿ. ಉಪ್ಪಿನಕಾಯಿ ಯಾವಾಗಲೂ ಉಪ್ಪು ಮುಂದೆ ಇರಬೇಕು, ಕೆಡಲ್ಲ ಉಪ್ಪಿನಕಾಯಿ ಅಂತ ಹೇಳ್ತಾರಲ್ವ, ಹಾಗಾಗಿ ಮೇಲೆ ಕೆಳಗೆ ಮಾಡಿ ಹಾಕ್ತೀನಿ. ಉಪ್ಪು ಮೇಲೆ ಕೆಳಗೆ ಬಂದರೆ ನೀರು ಬಿಡುತ್ತೆ ಇದು. ಈಗ ಮುಗೀತು, ಮುಚ್ಚಿಡೋಣ. ಈಗ ನೋಡಿ ಸ್ನೇಹಿತರೆ, ನಾನು ಉಪ್ಪಿನಕಾಯಿ ಹಾಕೋಕ್ಕೆ ಒಂದು 2 kg ಮಾವಿನಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ಹೆಚ್ಚಿ ಉಪ್ಪಿನಕಾಯಿ ಹಾಕೋಕ್ಕೆ ಹೆಚ್ಕೊತೀನಿ. ನೋಡಿ ಕಾಯಿ, ಹಸಿ ಕಾಯಿ ತೊಗೊಂಡಿದ್ದೀನಿ. ಹೆಚ್ಕೊಳ್ಳೋಣ ಬನ್ನಿ. ಈಗ ನೋಡಿ, ಈಗ ಕಟ್ ಮಾಡೋಣ. ತೊಟ್ಟು ತೆಗೆದುಬಿಟ್ಟು ಕಟ್ ಮಾಡೋಣ. ನೋಡಿ ಬಲ್ತುಬಿಟ್ಟವೆ ಕಾಯಿ. ನೋಡೋಕ್ಕೆ ಹಂಗೆ ಕಾಣಿಸ್ತವೆ ನೋಡಿ ಎಷ್ಟು ಬಲ್ತವೆ ಅಂತ. ಕಟ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಲ್ತವೆ ನೋಡಿ. ಒಳಗೆ ವಾಟೆ ಯಾವ ಥರ ಆಗಿವೆ ಅಂತ. ಈ ಥರ ಸೈಡೆಲ್ಲ ಕಟ್ ಮಾಡ್ಕೊಳ್ಳಿ. ಬೀಜ ಬಲ್ತ್ಬಿಟ್ಟಿದೆಯಲ್ಲ, ಅದಕ್ಕೆ ಅವು ಒಳಗೆ ಕತ್ತರಿನೇ ಹಾಕೋಕ್ಕಾಯ್ತಿಲ್ಲ ಚಾಕ್ನ. ನೋಡಿ ಒಳಗೆ ಎಷ್ಟು ಚೆನ್ನಾಗಿ ಬಲ್ತಿದೆ ಅಂತ. ನೋಡಿ ಇದು ಗಟ್ಟಿ ಇದೆಯಲ್ಲ, ಇದು ಏನು ಇದನ್ನೂ ಹಾಕ್ತಾರೆ ಕಟ್ ಮಾಡಿ. ನಾನು ತೆಗೆದುಬಿಟ್ಟಿದ್ದೀನಿ ನೋಡಿ, 2 ರವೆ ತೆಗೆದುಬಿಟ್ಟೆ ನಾನು, ಬೇಡ ಅಂದ್ಬಿಟ್ಟು. ಅದು ಗಟ್ಟಿ ಇರ್ತದೆ, ಕಟ್ ಮಾಡಬೇಕಾದ್ರೂ ಭಾರಿ ಕಷ್ಟದಲ್ಲಿ ಕಟ್ ಮಾಡಬೇಕು. ಅದು ಯಾಕೆ ಅಷ್ಟು ಕಷ್ಟ, ಅದಕ್ಕೆ ನಾನು ಕಟ್ ಮಾಡಿಬಿಟ್ಟೆ. ಬೇಡ ಅಂತ ಕಟ್ ಮಾಡಿ ತೆಗೆದಾಕ್ಬಿಟ್ಟು ಇಷ್ಟು ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ. ನೋಡಿ ಇಷ್ಟು ಸಣ್ಣಕ್ಕೆ ಮಾಡ್ತಾಯಿದ್ದೀನಿ ಪೀಸು. ನೋಡಿ ಈ ಥರ ಕಟ್ ಮಾಡಿ ಹಾಕೋಣ. ಇಷ್ಟು ದಪ್ಪ ಕಟ್ ಮಾಡಿದ್ದೀನಿ.
ಅಂದರೆ ಗಡಿ ಉಪ್ಪಿನಕಾಯಿ ಹಾಕಕ್ಕೆ ಉಪ್ಪಿನಕಾಯಿ ಮಾವಿನಕಾಯಿ ಕತ್ತರಿಸಿ ಉಪ್ಪು ಹಾಕಿಟ್ನಲ್ಲ. ಈಗ ಅದಕ್ಕೆ ಮಸಾಲೆ ಹಾಕಬೇಕಲ್ವ ಸಾಮಾನುಗಳ. ಈಗ ನೋಡಿ ಇದರಲ್ಲಿ 2 ಸ್ಪೂನು ಮೆಂತ್ಯ ಹಾಕೋತೀನಿ. ಮೆಂತ್ಯ ಜಾಸ್ತಿ ಹಾಕಿದ್ರೆ ಕೈ ಬರುತ್ತೆ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಉರಿಲಿ ಹುರ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸಣ್ಣ ಉರಿಲೇ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಕಲರ್ ಬರೋಂಗೆ ಹುರಿದಿದ್ದೀನಿ. ತೆಗೆದು ಇಟ್ಕೊಳ್ಳೋಣ. ಈಗ ಒಂದು ತಟ್ಟೆಗೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಸಾಸಿವೆ ಹುರ್ಕೊತೀನಿ. 1 ಸ್ಪೂನು, 2 ಸ್ಪೂನು, 3 ಸ್ಪೂನು, 4 ಸ್ಪೂನು, 5 ಸ್ಪೂನು, 6 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರ್ತದೆ. ಮಾವಿನಕಾಯಿ ಉಪ್ಪಿನಕಾಯಿ ಗಡಿ ಉಪ್ಪಿನಕಾಯಿ ಅಲ್ಲದು, ಹಾಗಾಗಿ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳೋಣ. ನೋಡಿ ಇವು ಚಟಪಟ ಅನ್ನಂಗೆ ಹುರ್ಕೊಂಡಿದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡು ಇವನು ಎತ್ತಿಟ್ಕೊಂಡು ಆರಕ್ಕಿದ್ದಾನೆ. ನೋಡಿ ಎಲ್ಲ ತೆಗೆದು ಆರಕ್ಕಿಟ್ಟಿದ್ದೀನಿ. ಮೆಣಸಿನ್ಕಾಯಿನ ಸ್ಟವ್ ಆಫ್ ಮಾಡಿಬಿಟ್ಟು ಬಿಸಿ ಬಾಣಲಿ ಹಾಕಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಪುಡಿ ಮಾಡೋಕ್ಕೆ ಚೆನ್ನಾಗಿ ಪುಡಿ ಆಗಲಿ ಅಂತ ಬಿತ್ತಲ್ಲಿ ಒಣಗ್ತಿದ್ದೀನಿ. ಆದರೂ ಬಾಣಲಿಗೆ ಕಾದಿರೋ ಬಾಣಲಿಗೆ ಹಾಕೋದು ಸ್ವಲ್ಪ ಬೆಚ್ಚಾಯ್ತವಲ್ಲ, ಚೆನ್ನಾಗಿ ಪೌಡ್ರ್ ಆಗುತ್ತೆ. ಅದಕ್ಕೋಸ್ಕರ ಹಿಂಗೆ ಹಾಕಿ ಬೆಚ್ಚಗೆ ಮಾಡ್ತಾ ಇದ್ದೀನಿ ಬಿಸಿ ಬಾಣಲಿ. ಇದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಉರಿ ಇಟ್ಕೊಂಡಿಲ್ಲ. ಸುರಿದ್ಬಿಟ್ಟು ಆಫ್ ಮಾಡಿದ್ದೀನಿ. ಆಫ್ ಮಾಡಿರೋ ಬಾಣಲಿಗೆ ಬಿಸಿಯಾಗಲಿ ಅಂದ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಬೆಚ್ಚಾಗಿ ಚೆನ್ನಾಗಿ ಪುಡಿ ಮಾಡ್ಕೊಬೋದು. ನಿಮಗೆ ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿಲ್ಲ ಅಲ್ವಾ. 4 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಬರೀ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿಲ್ಲ ನಾನು. ಇದು ಖಾರ ಇರೋಲ್ಲ, ಟೇಸ್ಟ್ ಇರ್ತದೆ, ಕಲರ್ ಇರ್ತದೆ. ಅದಕ್ಕೆ ನಾನು 4 kg ತೊಗೊಂಡಿದ್ದೀನಿ. ಈಗ ಎಲ್ಲ ಬಿಸಿಯಾಗಿದೆ, ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಈಗ ಮೆಣಸಿನ ಪುಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಮೆಂತ್ಯ ಸಾಸಿವೆ ಪುಡಿ ಮಾಡ್ಕೊಂಡಿರೋದು. ಇದು ಚೆನ್ನಾಗಿದೆ, ಘಮ ಘಮ ಅಂತ ಇದೆ ನೋಡಿ. ಹುರಿದಿರೋದು ಸಾಸಿವೆ ಮೆಂತ್ಯ ಘಮಗರಿತಾ ಇದೆ. ಈಗ ಇದಾಯಿತು. ಈಗ ನೋಡಿ ಒಂದು 5 ಗೆಡ್ಡೆ ಬೆಳ್ಳುಳ್ಳಿ ಬಡಿಸಿಟ್ಕೊಂಡಿದ್ದೀನಿ, ಸಿಪ್ಪೆಯೆಲ್ಲ ತೆಗೆದು. ಈಗ ಇದನ್ನು ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಕರ್ಕೊಳ್ಳೋಣ. ಜಾಸ್ತಿ ಇದು ಮಾಡಬಾರ್ದು, ಸ್ವಲ್ಪ ಬಿಸಿ ಆಗಬೇಕಷ್ಟೇ. ಈಗ ಅರಿಶಿನದ ಪುಡಿ ತೊಗೊಂಡಿದ್ದೀನಿ, ಹಿಂಗೆ ತೊಗೊಂಡಿದ್ದೀನಿ, MTR ಹಿಂಗೆ ತೊಗೊಂಡಿದ್ದೀನಿ. ಈಗ ಇವೆಲ್ಲ ರೆಡಿ ಆದವು ನೋಡಿ. ಇದು ರೆಡಿ ಆಯಿತು, ಇದು ರೆಡಿ ಆಯಿತು. ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಸಾಸಿವೆ ಎಣ್ಣೆಯಲ್ಲಿ. ನೋಡಿ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಈಗ ಸಾಸಿವೆ ಎಣ್ಣೆ ಹಾಕ್ಕೋತೀನಿ ನಾನು. ಇದನ್ನು ಜಾಸ್ತಿ ಉರಿ ಹಾಕ್ಕೊಂಡು ಬಿಸಿ ಮಾಡ್ಕೋಬಾರ್ದು, ಸಿಮ್ಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಅದು ಜಾಸ್ತಿ ಉರಿ ಕೊಟ್ಟರೆ ಕೈ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ಸಿಮ್ಮಲ್ಲೇ ಇಟ್ಕೊಂಡು ಸಣ್ಣ ಉರಿನಲ್ಲಿ ಎಣ್ಣೆ ಕಾಯಿಸ್ಕೋಬೇಕು. ನೋಡಿ ಇದಕ್ಕೆ ಸಾಸಿವೆ ಹಾಕೋಣ. ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ನಾನು, ಜೋರು ಮಾಡಿಲ್ಲ ಉರಿನ. ನೋಡಿ ಸಿಡಿತಾ ಇಲ್ಲ, ಅದರಲ್ಲೇ ಸಾಸಿವೆ ಬೀಳ್ತಾ ಇದೆ. ಸಾಸಿವೆ ಸಿಡಿತಾ ಇಲ್ಲ. ಈಗ ನೋಡಿ ಜೋರಾಗಿ ಸಿಡಿತಿಲ್ಲ, ಅಲ್ಲೇ ಸಣ್ಣಗೆ ಚಟಪಟ ಅಂತ ಹೇಳ್ತೀವಿ, ಸಿಡಿತಾವೆ ನೋಡಿ ಸಾಸಿವೆ. ಸಿಮ್ಮಲ್ಲಿಟ್ಟರೆ ಸಿಡಿತಾವೆ. ಈಗ ನೋಡಿ ಇದರೊಳಗೆ ಬೆಳ್ಳುಳ್ಳಿ ಹಾಕೋಣ. ನೀವು ಜಾಸ್ತಿ ರೋಸ್ಟ್ ಮಾಡ್ಕೊಬಾರ್ದು, ಸ್ವಲ್ಪ 1-2 ನಿಮಿಷ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡೋಣ. ಈಗ ನೋಡಿ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಬಿಡೋಣ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿರ್ತೀನಿ. ಅದೇ ಬಿಸಿಗೆ ಸಾಕು, ಬೇಯ್ಕತ್ತದ. ನೋಡಿ ಇದು ತೋತಾಪುರಿ ಮಾವಿನಕಾಯಿ. ಈಗ ಇದಕ್ಕೆಲ್ಲ ಖಾರ ಮಸಾಲೆ ಎಲ್ಲ ಹಾಕೋಣ. ಒಂದು 3 ಸ್ಪೂನ್ ಖಾರ ಹಾಕಿರ್ತೀನಿ. ಅರಿಶಿನ ಪುಡಿ ಹಾಕೋಣ. ನೋಡಿ 1 ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ, ಚೂರು ಹಾಕೋಣ. ಈಗ ಮೆಂತ್ಯ ಸಾಸಿವೆ ಪೌಡ್ರ್ ಮಾಡಿರೋದು ಹಾಕೋಣ.
2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀರ ಬಸ್ ತೆಗ್ದಿಲ್ಲ ನಾನು. ಈಗ ನೋಡಿ ಇದರಲ್ಲೇ ಮಿಕ್ಸ್ ಮಾಡ್ತೀನಿ. ಖಾರ ಉಪ್ಪು ಸರಿಯಾಗುತ್ತಾ ನೋಡೋಣ. ತಿಂದು ನೋಡ್ಬಿಟ್ಟು ಖಾರ ಬೇಕಾ ಉಪ್ಪು ಬೇಕಾ ಹಾಕೋಬಿಡ್ಬೇಕಾದ್ರೆ. ಎಲ್ಲ ಕರೆಕ್ಟಾಗಿದೆ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇದಕ್ಕೆ ಒಗ್ಗರಣೆ ಹಾಕಬೇಕು. ತಣ್ಣಗಾಗಲಿ ಅದೊಂಚೂರು ಇಟ್ಟಿರೋಣ. ಇದು ನೋಡಿ ಕಸಿ ಮಾವಿನಕಾಯಿ. ಇದನ್ನು ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ಉಪ್ಪು ಹಾಕಿಟ್ಟಿದ್ದೆ ನೋಡಿ, ನೀರು ಬಿಟ್ಟಿತ್ತು, ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ಇದಕ್ಕೆ ಮತ್ತೆ ಉಪ್ಪು ಹಾಕೋಬೇಕೀಗ. ಇದಕ್ಕೂ ಅಷ್ಟೇ ಖಾರದ ಪುಡಿ, ಜೀರಿಗೆ ಮೆಂತ್ಯ ಸಾಸಿವೆ ಪುಡಿ ಹಾಕ್ತೀನಿ ನೋಡಿ. ಇದಕ್ಕೂ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕಿ, ಮೆಣಸಿನ ಪುಡಿ, ಇದಕ್ಕೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ. ಈಗ ಅರಿಶಿನ ಪುಡಿ ಹಾಕಿದೆ. ನೋಡಿ ಇದಕ್ಕೊಂದು ಸ್ಪೂನ್ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡೋಣ ಇದನ್ನು. ಇದಕ್ಕೆ ನೋಡಿ ನೀರು ತೆಗೆದುಬಿಟ್ಟಿದ್ದೀನಲ್ಲ, ಉಪ್ಪು ನೀರೆಲ್ಲ ಹೋಗಿದೆ. ಈಗ ಇನ್ನೊಂದು ಹಿಡಿ ಉಪ್ಪು ಹಾಕೋಣ. ಕಾಯಿಗೆ ಹಿಡಿದಿದೆ, ರಸಕ್ಕೆ ಬೇಕಲ್ಲ, ಇನ್ನೊಂದು ಹಿಡಿ ಉಪ್ಪು ಹಾಕಿರ್ತೀನಿ. ಇದರ ನೀರೆಲ್ಲ ಫುಲ್ ತೆಗೆದುಬಿಟ್ಟಿದ್ದೀನಿ ನೋಡಿ. ಉಪ್ಪು ಹಾಕಿ ಖಾರ ಹಾಕಿ ಎಲ್ಲ ಹಾಕಿಟ್ಟಿದ್ದೀನಿ. ಬೆಳಗ್ಗೆ ತನಕ ನೀರು ಬಿಡುತ್ತೆ, ಇಟ್ಬಿಡೋಣ. ಈಗ ನೋಡಿ ಒಗ್ಗರಣೆ ತಣ್ಣಗಾಗಿದೆ, ಹಾಕೋಣ ಇದಕ್ಕೆ. ಈಗ ಎಣ್ಣೆ ಎಲ್ಲ ತಣ್ಣಗೆ ಆರಿದೆ. ಈಗ ಮುಂದೆ 2 ಅರ್ಧ ಹಾಕೋಣ. ತೋತಾಪುರಿಗೆ, ಕಸಿ ಮಾವಿನಕಾಯಿಗೆ 2 ಅರ್ಧ ಹಾಕೋಣ. ಹಾಕ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದ್ಭುತವಾದ ದಡೀರ್ ಉಪ್ಪಿನಕಾಯಿ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಕಲರ್ ನೋಡಿ ಎಷ್ಟು ಚೆನ್ನಾಗವೆ ಉಪ್ಪಿನಕಾಯಿ. ಈಗ ನೋಡಿ ತೋತಾಪುರಿ ಮಾವಿನಕಾಯಿದು ಇದಕ್ಕೆ ಹಾಕೋಣ. ನಾನು ಇದಕ್ಕೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಘಮ ಘಮ ಅಂತ ಇದೆ, ಬಾಯಲ್ಲಿ ನೀರು ಬರ್ತಾಯಿದೆ. ಉಪ್ಪಿನಕಾಯಿ ನೋಡಿದ್ರೆ ಎಂಥವ್ರಿಗೂ ಬಾಯಲ್ಲಿ ನೀರು ಬರುತ್ತೆ. ಈಗ ಮುಚ್ಚಿಟ್ಬಿಡೋಣ. ನೋಡಿ ಸ್ನೇಹಿತರೆ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿಟ್ಟಿದ್ನಲ್ಲ, ತೋತಾಪುರಿ ಮಾವಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಖಾರ ಉಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಘಮ ಘಮ ಅಂತವೆ. ಈಗ ಬಾಟ್ಲಿಗೆ ತುಂಬಿಟ್ಕೊಂಬಿಡೋಣ. ಈ ಥರ ಗಾಜಿನ ಬಾಟ್ಲಿಗೆ ಈ ಥರ ಹಿಂಗೆ ತುಂಬಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಬೋದು, ಚೆನ್ನಾಗಿರ್ತವೆ. ಸಾಸಿವೆ ಎಣ್ಣೆ ಒಗ್ಗರಣೆ ಹಾಕಿರೋದು, ಬೆಳ್ಳುಳ್ಳಿ ಹಾಕಿ ತುಂಬ ಚೆನ್ನಾಗಿ ಗಮ್ಮಂತವೆ. ಸಾಸಿವೆ ಎಣ್ಣೆ ಹಾಕಿದ್ರೆ ಉಪ್ಪಿನಕಾಯಿ ಕೆಡಲ್ಲ, ಅದಕ್ಕೋಸ್ಕರ ತುಂಬ ದಿವಸ ಇಡೋರು ಸಾಸಿವೆ ಎಣ್ಣೆ ಹಾಕೋತಾರೆ. ಆದರೂ ಎಲ್ತ್ ಒಳ್ಳೇದಲ್ವಾ ಸಾಸಿವೆ ಎಣ್ಣೆ, ಅದಕ್ಕೋಸ್ಕರ ಸಾಸಿವೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ತುಂಬಿ ರೆಡಿ ಆಯಿತು. ಈ ಥರ ತುಂಬಿಟ್ಟಿದ್ದೀನಿ. ಈ ಥರ ಮುಚ್ಚಳ ಹಾಕಿ 1 ವಾರ ಇಡ್ಬೋದು ಈಚಲ್ಲಿ. ಯಾಕೆಂದರೆ ಇದು ತೋತಾಪುರಿ ಮಾವಿನಕಾಯಿ ಅಲ್ವಾ, ಆಮೇಲೆ ಫ್ರಿಡ್ಜ್ಗೆ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ಬಳಸ್ಕೋಬೋದು. ನೋಡಿದ್ರಿ ಅಲ್ವಾ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ. ನೋಡಿ ಇನ್ನೊಂದು ಮಾವಿನಕಾಯಿ ಹಾಕಿದ್ನಲ್ಲ, ಇದು ಆಮೇನಿನಕಾಯಿ ಹಾಕಿದೆ. ಆ ತೋತಾಪುರಿ ಇದು ನೋಡಿ ಕಸಿ ಮಾವು, ಇದು ಉಪ್ಪಿನಕಾಯಿ ಘಮ ಘಮ ಅಂತ ಇದು ಚೆನ್ನಾಗಿದೆ. ಇದನ್ನು ಒಂದು ಬಾಟ್ಲಿಗೆ ತುಂಬಿಡೋಣ. ನೋಡಿ ಇದನ್ನು ಈ ಬಾಟ್ಲಿಗೆ ತುಂಬ್ತಾ ಇದ್ದೀನಿ. ನೋಡಿ ಈಗ ಇದೊಂದು ಬಾಕ್ಸ್ ಆಯಿತು, ತುಂಬಿಟ್ಟಿದ್ದೀನಿ.
ಈಗ ನೋಡಿದ್ರಿ ಅಲ್ವ ಉಪ್ಪಿನಕಾಯಿ ಹಾಕದ, ಉಪ್ಪಿನಕಾಯಿ ಮಾವಿನಕಾಯಿ ಸಿಕ್ಕಿದ್ರೆ ಈ ಥರ ಹಾಕಿ ದಡೀರಂತ ಉಪ್ಪಿನಕಾಯಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಇಷ್ಟ ಆಯ್ತಲ್ವ ನಿಮಗೆ? ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ.